ಏನು ಅಡಿಗೆ? ಟೊಮೆಟೊ ಗೊಜ್ಜು ಅನ್ನ. ನಾನು ಸೈಡ್ ಡಿಶ್ ಕೇಳಿಲ್ಲ, ಮೈನ್ ಡಿಶ್ ಏನು? ಓಕೆ, 10 ನಿಮಿಷ ವೆಯ್ಟ್ ಮಾಡು, ಮಾಡ್ಕೊಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ಇದೇನು ಟ್ವಿಸ್ಟಪ್ಪ, ಮೇಲ್ ವಾಯ್ಸ್ ಕೇಳ್ತಿದೆ ಫಿಮೇಲ್ ವಾಯ್ಸ್ ಕೇಳಿಸಬಹುದು ಅಂತಿದ್ದೀರಾ. ಇದು ನನಗೂ ಟ್ವಿಸ್ಟೇ. ಯಾಕಂದರೆ ವಿಡಿಯೋ ಮಾತ್ರ, ಇದು ಯೂಟ್ಯೂಬ್ ಚಾನಲ್ ಮಾತ್ರ ಓಪನ್ ಮಾಡ್ತಾರೆ, ಆಡಿಯೋ ಎಡಿಟಿಂಗ್, ವಿಡಿಯೋ ಶೂಟ್ ಮಾಡೋದು ಎಲ್ಲ ನಾನೇ ಮಾಡಬೇಕು. ಇದು ಸ್ವಲ್ಪ ಜನಕ್ಕೆ ಹಿಂಗೆ ಅನಿಸುತ್ತೆ. ಓಕೆ, ಪರವಾಗಿಲ್ಲ. ಈಗ ನಾವು ವಿಡಿಯೋದೊಳಗೆ ಹೋಗ್ಬಿಡೋಣ. ಸಾರಿ ಫಾರ್ ದ ಯುವರ್ ಟ್ವಿಸ್ಟ್ ಆ್ಯಂಡ್ ದಿಸ್ ಥಿಂಗ್. ಓಕೆ, ಸಾರಿ. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರೋದಲ್ಲ, ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇದು ಬೇಳೆ, ಇದನ್ನೆಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡ್ಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಇದು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಪುಡಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀರ. ಆವಾಗಲೇ ನಾನು ತೋರಿಸಿದ್ನಲ್ಲ ವೀಡಿಯೋದಾಗೆ, ಅದೇ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಚೆನ್ನಾಗಿ ಹುರ್ಕೊಂಬಿಡಿ. ಇದೇನು ಗೊತ್ತಾ, ಬ್ಯಾಚುಲರ್ಸ್ಗೆ ಸಿಂಪಲ್ಲಾಗಿ ಒಂದು ಅಡುಗೆ. ಇದು ಏನು ಎಗ್ಗಲ್ಲಿ ಎಗ್ ಫ್ರೈ ಥರ ಮಾಡ್ಕೊಳೋದಷ್ಟೇ, ಬಾಯಿಲ್ಡ್ ಎಗ್ನ ಫ್ರೈ ಮಾಡ್ಕೊಳೋದು. ಆದರೆ ಇದು ಒಂದು ಟೇಸ್ಟಿಯಾಗಿರುತ್ತೆ. ಮತ್ತು ನೀವು ಏನೋ ಬೇರೆ ಸಾರೈತೆ, ಸೈಡ್ ಡಿಶ್ ಏನೂ ಇಲ್ಲ ಅಂದಾಗ ಇದನ್ನು ಮಾಡ್ಕೊಂಡು ಇದನ್ನು ಮೈನ್ ಡಿಶ್ ಥರ ನೀವು ತಿಂದರೆ ನಂತರನೇ ದಪ್ಪ ಆಗೋಕ್ಕೆ ಭಾಳ ಅವಕಾಶಗಳು ಇರುತ್ತೆ. ಆದರೆ ಮೈನ್ ಡಿಶ್ ಥರ ತಿಂದಂಗೆ ಸೈಡ್ ಡಿಶ್ ಥರನೇ ತಿಂದು ಸ್ವಲ್ಪ ತೆಳ್ಳಗಾಗಿರಿ. ಬೇಕಾದ್ರೆ ನೀವು ರೈಸ್ ಕಟ್ ಮಾಡಿಬಿಟ್ಟು ಮೊಟ್ಟೆ ಜಾಸ್ತಿ ತಿಂದು ಪ್ರೋಟೀನ್ಸ್ನ ಹೆಚ್ಚು ಮಾಡ್ಕೊಂಡು ಜಿಮ್ಮಿಗೆಲ್ಲ ಹೋಗ್ಬೋದು. ಇಷ್ಟೇ, ಈ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ಒಳ್ಳೆ ಟೇಸ್ಟಿಯಾಗಿರೋ ರೆಸಿಪಿ ರೆಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ಕೊಳ್ಳಿ.